ಬೆಳಗಾವಿ ಲೋಕಸಭೆ ಚುನಾವಣೆಗೆ ಅಭ್ಯರ್ಥಿಗಳ ಕಸರತ್ತು ಆರಂಭ ಆಗಿದೆ. ಆದರೆ ನಿರೀಕ್ಷಿತರಿಂದಲೇ ಟಿಕೆಟ್ಗಾಗಿ ಅರ್ಜಿ ಸಲ್ಲಿಕೆ ಆಗಿಲ್ಲ. ಟಿಕೆಟ್ಗಾಗಿ ಅರ್ಜಿ ಸಲ್ಲಿಸಿಲ್ಲ ಪ್ರಭಾವಿಗಳ ಮಕ್ಕಳು. ಮಕ್ಕಳನ್ನ ರಾಜಕೀಯಕ್ಕೆ ತರೋದಕ್ಕೆ ತೆರೆಮರೆಯಲ್ಲಿ ಕಸರತ್ತು ನಡೀತಾ ಇದೆ. ಮಕ್ಕಳಿಗೆ ಟಿಕೆಟ್ ಕೊಡಿಸೋದಕ್ಕೆ ಕಸರತ್ತು ನಡೆಸಿದ್ರು ಸಚಿವರು. ಸತೀಶ್ ಜಾರಕಿಹೊಳಿ ಪುತ್ರಿ ಹೆಬ್ಬಾಳ್ಕರ್ ಮಗನ ಮಧ್ಯೆ ಪೈಪೋಟಿ ಇದೆ. ಮಕ್ಕಳಿಗೆ ಟಿಕೆಟ್ ಕೊಡಿಸೋದಕ್ಕೆ ಇಬ್ಬರು ಸಚಿವರು ಪ್ರಯತ್ನ ಪಡುತ್ತಿದ್ದಾರೆ. ಕಾಂಗ್ರೆಸ್ ಟಿಕೆಟ್ ಲಿಸ್ಟ್ನಲ್ಲಿ ಪ್ರಚಲಿತದಲ್ಲಿದ್ದ ಇಬ್ಬರ ಹೆಸರು, ಆದರೆ ಅರ್ಜಿ ಸಲ್ಲಿಕೆಯಾಗಿಲ್ಲ. ಸತೀಶ್ ಜಾರಕಿಹೊಳಿ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ, ಹೆಬ್ಬಾಳ್ಕರ್ ಪುತ್ರ ಮೃಣಾಲ್. ಈ ವಿಚಾರವಾಗಿ ಎಐಸಿಸಿ ಅಧ್ಯಕ್ಷರ ಜೊತೆಗೂ ಸಚಿವರು ಚರ್ಚೆ ನಡೆಸಿದ್ದಾರೆ. ಪ್ರಶಾಂತ್, ಬೆಳಗಾವಿ ಲೋಕಸಭಾ ಅಭ್ಯರ್ಥಿಗಳ ಲಿಸ್ಟ್ ಅಂದ್ರೆ ಆಕಾಂಕ್ಷಿಗಳ ಲಿಸ್ಟ್, ಒಂದು ಸತೀಶ್ ಜಾರಕಿಹೊಳಿ ಮತ್ತು ಹೆಬ್ಬಾಳ್ಕರ್ ನಡುವೆ ನೇರ ಪೈಪೋಟಿ ಇದೆ. ತಮ್ಮ ಮಕ್ಕಳಿಗೆ ಕೊಡಿಸ್ಬೇಕು ಅಂತ. ನನಗನ್ಸುತ್ತೆ ನೋಡಿ, ಕಾಂಗ್ರೆಸ್ನ ಟಿಕೆಟ್ ಪಡಿಬೇಕಾದ್ರೆ ಅರ್ಜಿ ಹಾಕೋದು ಬಹಳ ಮುಖ್ಯ ಅಂತ ನನಗೇನು ಅನಿಸ್ತಾ ಇಲ್ಲ. ಈಗ ಜಗದೀಶ್ ಶೆಟ್ಟರ್ ಅರ್ಜಿ ಹಾಕಿದ್ರು ಕಾಂಗ್ರೆಸ್ನ, ಕೊನೆ ಕ್ಷಣದಲ್ಲಿ ಬಂದರು ಟಿಕೆಟ್ ಪಡೆದ್ರು. ಲಕ್ಷ್ಮಣ್ ಸವದಿ ಕೊನೆ ಕ್ಷಣದಲ್ಲಿ ಬಂದರು ಟಿಕೆಟ್ ಪಡೆದ್ರು. ಇಂಥ ಅನೇಕ ಹೆಸರುಗಳಿವೆ ಟಿಕೆಟ್ ಪಡೆದಿರ್ತಕ್ಕಂಥವ್ರು. ಒಂದು. ಎರಡನೇದು ನನಗನ್ಸೋದು, ಈಗ ಸತೀಶ್ ಜಾರಕಿಹೊಳಿ ಪುತ್ರಿ ಅಥವಾ ಹೆಬ್ಬಾಳ್ಕರ್ ಪುತ್ರ ಅರ್ಜಿ ಸಲ್ಲಿಸಿದ್ರೆ ಅದು ತೀರಾ ಆಬ್ವಿಯಸ್ ಆಗಿಬಿಡುತ್ತೆ. ನಾಳೆ ಟಿಕೆಟ್ ನಿರಾಕರಿಸಿದ್ರು ಸುದ್ದಿ, ಕೊಟ್ಟರು ಅಸಮಾಧಾನ, ಇವೆಲ್ಲವೂ ಇರುತ್ತೆ. ಆ ಕಾರಣದಿಂದ ಒಂದು ವೇಳೆ ಟಿಕೆಟನ್ನು ಕೊಡಬೇಕಾದ್ರೆ ಹೈಕಮಾಂಡ್ನ ಪಾಲಿಸಿ ಏನು ಅನ್ನೋದರ ಆಧಾರದ ಮೇಲೆ ಅವ್ರಿಗೆ ಟಿಕೆಟ್ ಕೊಡ್ತಾರಾ ಇಲ್ವಾ ಅಂತಕ್ಕಂಥದ್ದು ಫೈನಲ್ ಆಗುತ್ತೆ. ಅರ್ಜಿ ಸಲ್ಲಿಕೆ ಪ್ರಕ್ರಿಯೆ ಇದೆಲ್ಲ ಒಂದು ಔಪಚಾರಿಕ ಪ್ರಕ್ರಿಯೆ ನಡೆಯುತ್ತೆ. ಬಟ್ ಅದು ಅರ್ಜಿ ಸಲ್ಲಿಕೆ ಆಗದ ಕಾರಣ ನಿಮ್ಗೆ ಟಿಕೆಟ್ ಕೊಡಲ್ಲ ಅನ್ನೋದನ್ನು ಯಾವ ಪೊಲಿಟಿಕಲ್ ಪಾರ್ಟಿ ಹೇಳ್ತಾ ಇಲ್ಲ. ಕೊನೆಗೆ ವಿನಬಿಲಿಟಿ ಇಸ್ ದ ಬಿಗ್ಗೆಸ್ಟ್ ಫ್ಯಾಕ್ಟರ್. ಆ ಕಾರಣದಿಂದ ಹೈಕಮಾಂಡ್ ಪಾಲಿಸಿ ಏನು, ಸಚಿವರ ಮಕ್ಕಳಿಗೆ ಟಿಕೆಟ್ ಕೊಡಲಿಕ್ಕೆ ಒಪ್ಪುತ್ತೆ. ಯಾಕಂದರೆ ಅದು ಬರೀ ಲಕ್ಷ್ಮೀ ಹೆಬ್ಬಾಳ್ಕರ್ ಮಗ ಅಥವಾ ಸತೀಶ್ ಜಾರಕಿಹೊಳಿ ಮಗಳು ಅಂತಕ್ಕಂಥದ್ದಿಲ್ಲ. ಅನೇಕರು ತಮ್ಮ ಮಕ್ಕಳನ್ನು ಪ್ರಮೋಟ್ ಮಾಡ್ತಿದ್ದಾರೆ. ಸಿದ್ದರಾಮಯ್ಯನವ್ರಿಗೆ ಅನಿಸುತ್ತೆ ನನ್ನ ಮಗ ಯತೀಂದ್ರಗೆ ಎಲ್ಲಾದರೂ ಟಿಕೆಟ್ ಕೊಡಬೇಕು. ಎಚ್ ಸಿ ಮಹದೇವಪ್ಪನವ್ರಿಗೆ ಅನಿಸುತ್ತೆ ನನ್ನ ಮಗನಿಗೆ ಟಿಕೆಟ್ ಕೊಡಲಿ, ನಾನು ಯಾಕೆ ನಿಲ್ಬೇಕು, ಮಗ ಸಂಸದನಾಗಲಿ ನಾನು ಸಚಿವನಾಗಿರ್ತೀನಿ ಅನ್ನೋದು ಎಚ್ ಸಿ ಮಹದೇವಪ್ಪನವ್ರಿಗೆ ಅನಿಸುತ್ತೆ. ಆರ್ ವಿ ದೇಶಪಾಂಡೆ ಅವ್ರಿಗೆ ಅನ್ಸುತ್ತೆ ನನ್ನನ್ನು ನೀವು ಹೇಗೂ ಮಂತ್ರಿ ಮಾಡಿಲ್ಲ, ನನ್ನ ಮಗನಿಗೆ ಟಿಕೆಟ್ ಕೊಡಿ ಕಾರವಾರ ಕ್ಷೇತ್ರದಿಂದ ಅಂತಕ್ಕಂಥದ್ದು ಆರ್ ವಿ ದೇಶಪಾಂಡೆ ಅವರಿಗೆ ಅನ್ನಿಸ್ತಾ ಇರತಕ್ಕಂಥ ಅಂಶ. ಹೀಗೆ ಅನೇಕರಿದ್ದಾರೆ. ಈಗ ಕೆ ಎನ್ ರಾಜಣ್ಣ ಅವ್ರಿಗನ್ಸುತ್ತೆ ನನ್ನ ಮಗನಿಗೆ ಟಿಕೆಟ್ ಕೊಡಿ, ಬೇಕಾದ್ರೆ ನನಗೆ ಲೋಕಸಭಾ ನಾನು ಇಲ್ಲಿಗೆ ತಯಾರಿದ್ದೀನಿ, ನನ್ನ ಮಗನಿಗೆ ನನ್ನ ಕ್ಷೇತ್ರ ಬಿಟ್ಕೊಡ್ತೀನಿ, ನೀವು ನನ್ನ ಮಗನಿಗೆ ವಿಧಾನಸಭೆ ಟಿಕೆಟ್ ಕನ್ಫರ್ಮ್ ಮಾಡಿ ನಾನು ಲೋಕಸಭೆಗೆ ನಾನು ಚುನಾವಣೆಗೆ ನಿಲ್ತೀನಿ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ನಾಗೇಂದ್ರ ಹೇಳ್ತಿದ್ದಾರೆ ನಾನು ಯಾಕೆ ಚುನಾವಣೆ ನಿಲ್ಲಿ, ನನ್ನ ತಮ್ಮನ್ನು ನಿಲ್ಲಿಸಿ, ನನ್ನ ತಮ್ಮನನ್ನು ಗೆಲ್ಸ್ಕೊಂಡು ಬರೋ ಹೊಣೆಗಾರಿಕೆ, ನಿಮ್ಗೊಂದು ಸೀಟ್ ಬೇಕಲ್ವ, ನಾನು ಗೆಲ್ಸ್ಕೊಂಡು ಬರ್ತೀನಿ, ನನ್ನ ತಮ್ಮನಿಗೆ ಟಿಕೆಟ್ ಕೊಡಿ ಅಂತಕ್ಕಂಥದ್ದನ್ನು ನಾಗೇಂದ್ರ ಹೇಳ್ತಾ ಇದ್ದಾರೆ. ಸೊ ಕಾಂಗ್ರೆಸ್ ಹೈಕಮಾಂಡ್ ಹ್ಯಾಸ್ ಟು ಟೇಕ್ ಎ ಪಾಲಿಸಿ. ನೀವೊಂದು ಪಾಲಿಸಿ ಬೇಕಾಗತ್ತೆ. ಮಕ್ಕಳಿಗೆ ಟಿಕೆಟ್ ಕೊಡ್ತೀವಾ ಇಲ್ವಾ ಅಂತ. ಮಕ್ಕಳಿಗೆ ಟಿಕೆಟ್ ಕೊಡ್ತೀವಿ ಅಂದಾಕ್ಷಣ ಮೃಣಾಲ್ ಒಳಗಡೆ ಬರ್ತಾರೆ, ಸತೀಶ್ ಜಾರಕಿಹೊಳಿ ಪುತ್ರಿ ಒಳಗಡೆ ಬರ್ತಾರೆ. ಅಥವಾ ಕ್ಷೇತ್ರದಿಂದ ಕ್ಷೇತ್ರಕ್ಕೆ ನಾವು ರಿವ್ಯೂ ಮಾಡ್ತೀವಿ ಅಂತಕ್ಕಂಥದ್ದನ್ನು ಹೇಳಿದಾಗಲೂ ಕೂಡ ಮಕ್ಕಳಿಗೆ ಕೊಟ್ಟರೆ ಪ್ರೋಸ್ ಏನು ಕಾನ್ಸ್ ಏನು ಅಂತಕ್ಕಂಥದ್ದನ್ನು ಯೋಚನೆ ಮಾಡಿ ಕಾಂಗ್ರೆಸ್ ಹೈಕಮಾಂಡ್ ನಿರ್ಣಯವನ್ನು ತೆಗೆದುಕೊಳ್ಬೇಕಾಗತ್ತೆ. ಈಗ ಅರ್ಜಿ ಸಲ್ಲಿಸಿಲ್ಲ ಅನ್ನೋದು ಅವರು ಟಿಕೆಟ್ ಹಂಚಿಕೆಯಿಂದ ಔಟ್ ಆದರು ಅಂತಕ್ಕಂಥ ನಿಷ್ಕರ್ಷೆಗೆ ಬರುವ ಕಾರಣ ಇಲ್ಲ. ಅಲ್ಲಿ ಒಂದಿದೆ, ಈಗ ಬೆಳಗಾವಿನಲ್ಲಿ ಮತ್ತು ಚಿಕ್ಕೋಡಿಯಲ್ಲಿ ಕಾಂಗ್ರೆಸ್ಗೆ ಅನಿಸ್ತಾ ಇದೆ, ಬಿ ಜೆ ಪಿ ಏನು ಮಾಡುತ್ತೆ, ಎರಡೂ ಕಡೆ ಲಿಂಗಾಯತ್ ಕ್ಯಾಂಡಿಡೇಟನ್ನು ಕೊಡುತ್ತೆ. ಕಾಂಗ್ರೆಸ್ಗೆ ಅನಿಸ್ತಾ ಇದೆ ನಾವು ಅಂದರೆ ಅಲ್ಲಿ 3 ಕ್ಷೇತ್ರಗಳು ನೀವು ಒಂದು ಹತ್ರ ತೆಗೆದುಕೊಳ್ಳಿ. ಕಾರವಾರ, ಅದರಲ್ಲಿ ಕಿತ್ತೂರು ಖಾನಾಪುರ ಬರುತ್ತೆ, ಅದು ಬೆಳಗಾವಿ ಜಿಲ್ಲೆಯ 2 ಕ್ಷೇತ್ರಗಳು. ಚಿಕ್ಕೋಡಿ, ಬೆಳಗಾವಿಯಲ್ಲಿ ಲಿಂಗಾಯತ್ ಕೊಟ್ಟರೆ ಚಿಕ್ಕೋಡಿಯಲ್ಲಿ ಒ ಬಿ ಸಿ ಕೊಡಬೇಕು, ಚಿಕ್ಕೋಡಿಯಲ್ಲಿ ಲಿಂಗಾಯತ್ ಕೊಟ್ಟರೆ ಬೆಳಗಾವಿಯಲ್ಲಿ ಒ ಬಿ ಸಿ ಕೊಡಬೇಕು. ಸೊ ಒ ಬಿ ಸಿ ಕೊಟ್ಟರೆ ಎಲ್ಲಿ ಕೊಡಬೇಕು ಅಂತಕ್ಕಂಥದ್ದು ಒಂದು ಪ್ರಶ್ನಾರ್ಥಕ. ಕಳೆದ ಬಾರಿ ಜಾರಕಿಹೊಳಿ 2000 ಮತಗಳ ಅಂತರದಿಂದ ಸುರೇಶ್ ಅಂಗಡಿಯವರ ಪತ್ನಿ ಮಂಗಳಾ ಅಂಗಡಿ ವಿರುದ್ಧ ಸೋತಿದ್ರು. ಈಗ ಒ ಬಿ ಸಿ ಕೊಟ್ಟರೆ ಜಾರಕಿಹೊಳಿ ಕುಟುಂಬದ ಒಬ್ಬರಿಗೆ ಯಾರಿಗಾದರೂ ಟಿಕೆಟ್ ಕೊಡಬೇಕಾಗತ್ತೆ. ಅಥವಾ ಈ ಅಮರ್ ಸಿಂಗ್ ಪಾಟೀಲ್ ಇದ್ದಾರಲ್ಲ ರಾಯಬಾಗ್,
ಇದು ಕುರುಬ ಸಮುದಾಯದ ಒಂದು ಕುಟುಂಬ. ಅದರಲ್ಲಿ ಅವ್ರ ತಮ್ಮನೂ ಇದ್ದಾರೆ, ವಿವೇಕ್ ಪಾಟೀಲ್. ಅವ್ರಿಗೆ ಯಾರಿಗಾದ್ರೂ ಒಬ್ರಿಗೆ ಟಿಕೆಟ್ ಕೊಟ್ಟು ಇಲ್ಲಿ ಲಿಂಗಾಯತ್ ಕೊಡಬೇಕು. ಜಾರಕಿಹೊಳಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ರ ಸಮಸ್ಯೆ ಏನು, ಒಂದು ಲಿಂಗಾಯತ್ ಒಂದು OBC ಯಲ್ಲಿ ಇಬ್ಬರು ಫಿಟ್ ಇನ್ ಆಗ್ತಾರೆ. ಆದರೆ ಇಬ್ಬರು ಮಕ್ಕಳಿಗೆ ಒಂದೊಂದು ಸೀಟ್ ಹಂಚ್ಕೊಂಡ್ರೆ ಏನಾಗ್ಬೋದು? ಓಕೆ, ಅದು ಒಂದು ಟ್ರೂಸ್ ಆಗ್ಬೋದು, ಅಂದರೆ ಒಂದು ರೀತಿ ಕದನ ವಿರಾಮ ಆಗ್ಬೋದು. ನಿಮ್ಮ ಮಗನನ್ನು ನೀವು ಗೆಲ್ಲಿಸಿ, ನಮ್ಮ ಮಗಳನ್ನು ನಾವು ಗೆಲ್ಲಿಸ್ತೀವಿ ಅಂತ ಅದಾಗ್ಬೋದು. ಇಲ್ಲದೆ ಹೋದರೆ ಕಾಂಗ್ರೆಸ್ನ ಇತರ ಶಾಸಕರಲ್ಲಿ ಒಂದು ಅಸಮಾಧಾನ ಶುರು ಆಗ್ಬೋದು. ಇದೇನು ಜಿಲ್ಲೆಯನ್ನು ಇಬ್ಬರು ಪ್ರಭಾವಿಗಳು ಜಗಳ ಆಡ್ತಾ ಇಬ್ಬರು ಒಬ್ರಿಗೊಬ್ರು ಹಂಚ್ಕೊಂಡ್ಬಿಟ್ರ ಅನ್ನುವ ಅಸಮಾಧಾನ ಕೂಡ ಸೃಷ್ಟಿಯಾಗ್ಬೋದು. ಎಲ್ಲ ಸಾಧ್ಯತೆಗಳು ನಿಶ್ಚಿತವಾಗಿವೆ. ಬೆಳಗಾವಿ ಮತ್ತು ಚಿಕ್ಕೋಡಿಯಲ್ಲಿ ಎರಡರಲ್ಲಿ ಒಂದಾದರೂ ಗೆಲ್ಲಬೇಕು ಅಂತಕ್ಕಂಥದ್ದು ಕಾಂಗ್ರೆಸ್ನ ಪ್ರಬಲವಾಗಿರ್ತಕ್ಕಂಥ ಒಂದು ಒತ್ತಾಸೆ. ಇದರ ಕಳೆದ ಈಗ ಹೆಚ್ಚು ಕಡಿಮೆ 2014ರಲ್ಲಿ ಪ್ರಕಾಶ್ ಹುಕ್ಕೇರಿ ಗೆದ್ದಿದ್ದರು, 19ರಲ್ಲಿ ಅಣ್ಣಾ ಸಾಹೇಬ್ ಜೊಲ್ಲೆ ಗೆದ್ದಿದ್ದಾರೆ. ಈಗ BJPಯಲ್ಲೂ ಕೂಡ ಅಣ್ಣಾ ಸಾಹೇಬ್ ಜೊಲ್ಲೆ ಅವರನ್ನು ತೆಗೆದು ಬೇರೆಯವ್ರಿಗೆ ಟಿಕೆಟ್ ಕೊಡಿ ಅಂತಕ್ಕಂಥ ಪ್ರಯತ್ನ ಜಾರಕಿಹೊಳಿ ಕುಟುಂಬದಿಂದ ನಡೀತಾ ಇದೆ. ಇಲ್ಲಿ ಮ್ಯಾಚ್ ಫಿಕ್ಸಿಂಗು ಕೂಡ ಇರುತ್ತೆ ಭವನ. ಈ ಮ್ಯಾಚ್ ಫಿಕ್ಸಿಂಗ್ ಹೈಯೆಸ್ಟ್ ಆಗಿರ್ತಕ್ಕಂಥ ಕ್ಷೇತ್ರಗಳಿವು ಬೆಳಗಾವಿ. ಇಲ್ಲಿ ಪಾರ್ಟಿ ಗೌಣ, ವ್ಯಕ್ತಿ ಮುಖ್ಯ. ಹಾಗಾಗಿ ಇಲ್ಲಿ ಜಾರಕಿಹೊಳಿ ಕುಟುಂಬದ ಕುಡಿ ನಿಂತರು ಅಂತ ಅನ್ಕೋಣ. ಸತೀಶ್ ಜಾರಕಿಹೊಳಿ ಪುತ್ರಿ ಚಿಕ್ಕಪ್ಪಂದ್ರು ಸತೀಶ್ ಜಾರಕಿಹೊಳಿ ಮಗಳನ್ನು ಸೋಲಿಸ್ಲಿಕ್ಕೆ ತಯಾರಾಗ್ತಾರ? ಅವರು BJP ಕ್ಯಾಂಡಿಡೇಟನ್ನು ಹಿಡ್ಕೊಂಡು ಹೋಗಿ ಗೆಲ್ಲಿಸ್ಬೇಕು ಅಂತಕ್ಕಂಥ ಒಂದು ಸತೀಶ್ ಜಾರಕಿಹೊಳಿ ಮಗಳು ಪೊಲಿಟಿಕ್ಸ್ಗೆ ಬರಬಾರ್ದು ಅನ್ನೋ ಪ್ರಯತ್ನ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಕರೆಕ್ಟ್. ಆ ಕಾರಣದಿಂದ ನನಗನ್ಸುತ್ತೆ ಈಗಲೇ ಬೆಳಗಾವಿ ಮತ್ತು ಚಿಕ್ಕೋಡಿಯ ನಿಷ್ಕರ್ಷಕ್ಕೆ ಬರಲಿಕ್ಕೆ ಸಾಧ್ಯ ಆಗಲ್ಲ. ಇಟ್ ಟೇಕ್ಸ್ ಟೈಮ್. ಬಟ್ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಅನಿಸ್ತಾ ಇದೆ, ನನ್ನ ತಮ್ಮ, ನನ್ನ ತಂದೆಗೆ ನನ್ನ ಮಗ ಮೃಣಾಲ್ ಆತನನ್ನು ಪಾಲಿಟಿಕ್ಸಿಗೆ ತರಬೇಕು, ಸಂಸದ ಮಾಡಬೇಕು. ಸತೀಶ್ ಜಾರಕಿಹೊಳಿ ಮಗಳಿಗೆ ಸೌದತ್ತಿ ಟಿಕೆಟ್ ಕೇಳ್ತಾ ಇದ್ರು. ಹೈಕಮಾಂಡ್ ಇಬ್ರಿಗೂ ಕೊಡ್ಲಿಕ್ಕೆ ಒಪ್ಪಲಿಲ್ಲ. ಈಗ ಹೈಕಮಾಂಡ್ ಒಪ್ಪತ್ತಾ? ಹೈಕಮಾಂಡ್ಗೂ ಕೂಡ ನೋಡಿ, ಕಾಂಗ್ರೆಸ್ ಹೈಕಮಾಂಡ್ಗೆ ಇರ್ತಕ್ಕಂಥದ್ದೇನು ಅಂದರೆ, ಈಗ ಪಾಲಿಸಿ ಇಂಪಾರ್ಟೆಂಟ್ ಅಲ್ಲ, ಸೀಟ್ ಗೆಲ್ಲೋದು ಮುಖ್ಯ. ಸೀಟ್ ಗೆಲ್ಲೋದು ಇಸ್ ಅ ಪ್ಯಾರಾಮೌಂಟ್. ಒಂದೊಂದು ಸೀಟು ಲೋಕಸಭೆ ಕಾಂಗ್ರೆಸ್ಸಿಗೆ ಭಾಳ ಮುಖ್ಯ ಆಗುತ್ತೆ. ಓಕೆ, ಆ ಕಾರಣದಿಂದ ಅದಕ್ಕೆ ತಕ್ಕಂತೆ ಸ್ಟ್ರಾಟಜಿಯನ್ನು ಮಾಡುತ್ತೆ ಒಂದು. ಮತ್ತು ಗೆಲ್ಲಿಸ್ಕೊಂಡು ಬರೋರು ಯಾರು ಅನ್ನೋದು ಭಾಳ ಮುಖ್ಯ ಆಗುತ್ತೆ ಕಾಂಗ್ರೆಸ್ನ. ಸೀಟನ್ನು ಓನ್ ಮಾಡಿಕೊಂಡು ನಾವು ಗೆಲ್ಸ್ಕೊಂಡು ಬರ್ತೀವಿ ಅಂತಕ್ಕಂಥ ಅದರಲ್ಲಿರೋದು ಇಬ್ಬರೇ, ಒಬ್ಬರು ಲಕ್ಷ್ಮೀ ಹೆಬ್ಬಾಳ್ಕರ್, ಒಬ್ಬರು ಸತೀಶ್ ಜಾರಕಿಹೊಳಿ, ಇನ್ನೊಬ್ಬರು ಲಕ್ಷ್ಮಣ್ ಸವದಿ. ಲಕ್ಷ್ಮಣ್ ಸವದಿ ಅಂಬೋಡ ಏನು ಅಂತಕ್ಕಂಥದ್ದು ಕೂಡ ಮುಖ್ಯ ಆಗುತ್ತೆ. ಲಕ್ಷ್ಮಣ್ ಸವದಿಯವರ ಮನಸ್ಸಿನಲ್ಲಿ ಕೆಲವರು ಹೇಳ್ತಾರೆ ರಮೇಶ್ ಕತ್ತಿಯವರನ್ನು ಕರ್ಕೊಂಡು ಬಂದು ಟಿಕೆಟ್ ಕೊಡಬೇಕು ಅಂತಕ್ಕಂಥದ್ದು ಸವದಿಯವರ ಮನಸ್ಸಿನಲ್ಲಿದೆ. ಐ ಆಮ್ ನಾಟ್ ಶ್ಯೂರ್, ಯಾಕಂದರೆ ಅದನ್ನು ಸೌದಿ ಎಲ್ಲೂ ಹೇಳ್ಕೊಂಡಿಲ್ಲ. ಆದರೆ ರಮೇಶ್ ಕತ್ತಿ BJPಯಲ್ಲೂ ಟಿಕೆಟ್ ಕೇಳ್ತಾ ಇದ್ದಾರೆ. ತಪ್ಪಿದಲ್ಲಿ ಕಾಂಗ್ರೆಸ್ಗೆ ಹೋಗ್ತೀನಿ ಅಂತಕ್ಕಂಥ ಮಾತನ್ನು ಕೂಡ ಆಪ್ತರ ಮುಂದೆ ಹೇಳ್ತಾ ಇದ್ದಾರೆ. ಒಂದು ಕಡೆ ವಿವೇಕ್ ಪಾಟೀಲ್, ಅಮರ್ ಸಿಂಗ್ ಪಾಟೀಲ್ ಕೂಡ ಇದ್ದಾರೆ, OBC. ಕೆಲವರು ಹೇಳ್ತಾರೆ ಅಮರ್ ಸಿಂಗ್ ಪಾಟೀಲ್ ಹೆಸರಿಗೆ ಸಿದ್ದರಾಮಯ್ಯನವರು ಯಾವುದೇ ಕಾರಣಕ್ಕೂ ಒಪ್ಪಲ್ಲ. ಓಕೆ, ಕುರುಬರಾದರೂ ಕೂಡ ಸಮ್ ಡಿಸ್ಅಗ್ರಿಮೆಂಟ್ಸ್ ಆರ್ ದೇರ್. ಹಾಗಾಗಿ ಇದೊಂದು ಇಂಟ್ರೆಸ್ಟಿಂಗ್. ನನಗನ್ಸುತ್ತೆ 2-3 ಕುಟುಂಬಗಳು ಡಿಸೈಡ್ ಮಾಡ್ತವೆ, 2-3 ವ್ಯಕ್ತಿಗಳು ಅಲ್ಲಿ ಯಾರು ಆಗ್ಬೋದು. ಒಂದು ಜಾರಕಿಹೊಳಿ, ಎಲ್ಲ ಪಾರ್ಟಿಗಳ ಜಾರಕಿಹೊಳಿಗಳು ಸೇರಿ ಒಂದು ಗುಂಪು ಅಂತ ಅಂದ್ಕೊಳ್ಳಿ. ಲಕ್ಷ್ಮೀ ಹೆಬ್ಬಾಳ್ಕರ್, DK ಶಿವಕುಮಾರ್, ಕಾಂಗ್ರೆಸ್ನ ಟಿಕೆಟ್ ತೆಗೆದುಕೊಂಡು ಬರಬಹುದಾಗಿರ್ತಕ್ಕಂಥ ಒಂದು ಪ್ರಭಾವ ಇರತಕ್ಕಂಥ ಇದೊಂದು ಗುಂಪು ಅಂತ ಅಂದ್ಕೊಳ್ಳಿ. ಗೆಲ್ಲಿಸ್ಲಿಕ್ಕೆ ಸೋಲಿಸ್ಲಿಕ್ಕೆ ಲಕ್ಷ್ಮಣ್ ಸವದಿ, ಕತ್ತಿ ಕುಟುಂಬ, ಜೊಲ್ಲೆ ಕುಟುಂಬ, ಅಮರ್ ಸಿಂಗ್ ಪಾಟೀಲ್ ಅವ್ರದ್ದು ಒಂದು ಕುಟುಂಬ, ಈ ಎಲ್ಲ ಕುಟುಂಬಗಳಿಗೂ ಒಂದು ದೊಡ್ಡ ಸ್ಟೇಕ್ ಇರುತ್ತೆ. ಅದು ಹೇಗೆ ವರ್ಕ್ ಆಗುತ್ತೆ, ಹೇಗೆ ಅವ್ರ ಮಧ್ಯೆ ಚರ್ಚೆ ನಡೆಯುತ್ತೆ, ಯಾವ ರೀತಿ ಒಂದು ಕದನ ವಿರಾಮ ಅನ್ನಲ್ಲ ನಾನು, ಅದಕ್ಕೊಂದು ರೀತಿಯ ಸೆಟ್ಲ್ಮೆಂಟಿಗೆ ಬರ್ತಾರೆ ಅನ್ನೋದು ಭಾಳ ಮುಖ್ಯ ಆಗುತ್ತೆ. ಬಟ್ ಒಂದು ಸತೀಶ್ ಜಾರಕಿಹೊಳಿ ಮಗಳನ್ನು, ಲಕ್ಷ್ಮೀ ಹೆಬ್ಬಾಳ್ಕರ್ ಮಗನನ್ನು ಸಂಸದ ಮಾಡಬೇಕು ಅಂತಕ್ಕಂಥ ಒತ್ತಾಸೆ ಅವರಲ್ಲಿ ಜಾಸ್ತಿ ಇದೆ. ಹೌ ಇಟ್ ಗೋಯಿಂಗ್ ಟು ವರ್ಕ್, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಎಸ್ ಒಂದು ಚಿಕ್ಕ ಬ್ರೇಕ್ ತಗೋಣ ವೀಕ್ಷಕರೇ. ಬ್ರೇಕ್ನ ನಂತರ BJP ಕಡೆ ಬರೋಣ. BJP ಲೋಕಸಭಾ ಕ್ಷೇತ್ರಗಳ ಕತೆ ಏನಾಗಿದೆ, ಯಾರ್ಯಾರು? ಅದರಲ್ಲಿ ನಿಂಬಾಳ್ಕರ್ ಹೆಸರು ಹೇಳಿಲ್ಲ ನಾನು. ಓಕೆ, ನಿಂಬಾಳ್ಕರ್ ಅವರ ಪತ್ನಿ ಖಾನಾಪುರದಿಂದ ಟಿಕೆಟ್ ಸೋತಿದ್ದಾರೆ. ಅಂದರೆ ಹೇಮಂತ್ ನಿಂಬಾಳ್ಕರ್ ಮಾಜಿ IPS ಅಧಿಕಾರಿ, ಈಗ ವಾರ್ತಾ ಇಲಾಖೆಯಲ್ಲಿದ್ದಾರೆ. ಅಂಜಲಿ ನಿಂಬಾಳ್ಕರ್ಗೂ ಕಾರವಾರ ಟಿಕೆಟ್ ಕೊಡಬೇಕು ಅಂತಕ್ಕಂಥ ಒಂದು ಚರ್ಚೆ ನಡೀತಾ ಇದೆ. ಮರಾಠ ಸಮುದಾಯದ ವೋಟ್ಸ್ಗಳು ಜಾಸ್ತಿ ಇವೆ ಅಂತಕ್ಕಂಥದ್ದು. ಸೊ ಇವೆಲ್ಲವೂ ಅಲ್ಲಿ
ಪರಿಣಾಮವನ್ನು ಬೀರ್ತವೆ. ಯಾರು ಎಲ್ಲಿ ಟಿಕೆಟ್ ಕೊಡ್ತಾರೆ, ಅದರದ್ದು ಇಫೆಕ್ಟ್ ಏನು? ಎಫೆಕ್ಟ್ ಏನು? ರೈಟ್ ರೈಟ್ ರೈಟ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.